ಪವಿತ್ರವಾದಂತಹ ಒಂದು ದಿನ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದಾದ್ರೂ ಒಂದು ನಗರಸಭೆಯಲ್ಲಿ ಅತ್ಯಂತ ಭಕ್ತಿಯಿಂದ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿ ಈ ಪೀಠಿಕೆಯನ್ನು ಆವರಣ ಮಾಡುವಂತ ದಿನ ಯಾವುದಾದ್ರೂ ಇದ್ರೆ ಅದು ರಾಮನಗರ ನಗರಸಭೆ. ರಾಜ್ಯದಲ್ಲಿ ಯಾವ ನಗರಸಭೆಯಲ್ಲೂ ಕೂಡ ಇಷ್ಟೊಂದು ಭಕ್ತಿಯಿಂದ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲು ಉದಾಹರಣೆ ಯಾವುದೂ ಇಲ್ಲ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತು ಒಂದು ದಾಖಲೆಯ ದಿನ. ಇವತ್ತು ನಾವೆಲ್ಲರೂ ಆದ್ಯ ಕರ್ತವ್ಯ, ನಾವೆಲ್ಲರೂ ಕೂಡ ಇವತ್ತು ಈ ದಿನಾಚರಣೆಯನ್ನ ಆಚರಣೆ ಮಾಡುವಂಥದ್ದು, ಸಂವಿಧಾನಕ್ಕೆ ತಲೆಬಾಗಿ ಗೌರವವನ್ನು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಅಂತ ಹೇಳಿದ್ರೆ ಅದು ಭಾರತ ದೇಶ. ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ. ಅದರಲ್ಲೂ ಬಹಳ ಪವಿತ್ರವಾದಂತಹ ಒಂದು ಕಾನೂನು, ಒಂದು ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಾತ್ಮಕ ಒಂದು ಗ್ರಂಥ ಕೂಡ ಬಹಳ ಪವಿತ್ರವಾದಂತ ಒಂದು ಗ್ರಂಥ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ರಾಜ್ಯದಲ್ಲ, ಇಡೀ ಈ ದೇಶದ ಎಲ್ಲರೂ ಜನರು ಕೂಡ ನಾವೆಲ್ಲರೂ ಕೂಡ ಆಶ್ರಯದಲ್ಲಿ ಬದುಕುವಂತರಾದದ್ದು, ಅದನ್ನ ಪಾಲನೆಯನ್ನ ಮಾಡುವಂತದ್ದು, ಅದನ್ನ ಗೌರವವನ್ನ ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವು ಯಾರೂ ಇಲ್ಲ. ನಾವೇನೇ ಬದುಕನ್ನ ನಡೆಸಬೇಕಾದ್ರೆ ರಾಜಕೀಯ ಆಗಿರ್ಬೋದು, ಪ್ರಜಾಪ್ರಭುತ್ವ ಆಗಿರ್ಬೋದು, ಹಕ್ಕು ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲವೂ ಕೂಡ ವ್ಯಾಖ್ಯಾನವನ್ನ ಮಾಡುವಂಥದ್ದು, ಎಲ್ಲವೂ ಕೂಡ ಹೇಳುವುದು ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ. ಸಂವಿಧಾನದಲ್ಲಿ ಎಲ್ಲವೂ ಇದೆ. ಸರ್ಕಾರಿ ಸಂಸ್ಥೆಗಳು ಯಾವ ರೀತಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು, ಜನರು ಯಾವ ರೀತಿ ಅದನ್ನ ಪಾಲನೆ ಮಾಡ್ಕೋಬೇಕು, ಶಿಕ್ಷಣವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಯಾವ ರೀತಿ ಜನರು ನಾವೆಲ್ಲರೂ ಕೂಡ ಸಬಲೀಕರಣ ಆಗಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಮೂಲಭೂತ ಹಕ್ಕು, ನಾಗರಿಕರ ಮೂಲಭೂತವನ್ನು ಕೊಡಿಸುವಂತ ಕೆಲಸನೂ ಕೂಡ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಓದಿದ್ದೀವಿ, ನೋಡಿದ್ದೀವಿ, ತಿಳಿದಿದ್ದೀವಿ, ಅದನ್ನ ನಾವು ಪಾಲನೆ ಕೂಡ ಮಾಡ್ತಾ ಇದ್ದೀವಿ. ಇಂಥ ಒಂದು ದಿನ ಇವತ್ತು ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಾಮನಗರ ನಗರಸಭೆ ವತಿಯಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ದಿನಾಚರಣೆಯನ್ನ, ಸಂವಿಧಾನ ದಿನಾಚರಣೆ ನಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಬಹಳ ಭಕ್ತಿಯಿಂದ ಆಚರಣೆ ಮಾಡುವಂತದ್ದು. ಮತ್ತು ಈ ಗ್ರಂಥ, ಈ ರಾಷ್ಟ್ರ ಗ್ರಂಥವನ್ನು ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕಾಡುವಂತದ್ದು. ತಾವೆಲ್ಲರೂ ಕೂಡ ನೋಡಿದಿರಿ, ಕೆಲವರು ನಾವು ಈ ಗ್ರಂಥವನ್ನೇ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ನಾವು ಸಂವಿಧಾನವನ್ನೇ ಬೇರೆ ಬರೀತೀವಿ ಅಂತ ಹೇಳಿದವರು ಕೂಡ ಈ ಉದಾಹರಣೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಇದ್ದಾರೆ. ಅದನ್ನ ಯಾರು ಮರಿಬಾರ್ದು. ಯಾರಾದ್ರೂ ಇದಕ್ಕೆ ಒಂದು ಬೆಂಕಿ ಹಚ್ತೀವಿ, ನಾವು ಇದಕ್ಕೇನಾದ್ರೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ಭಸ್ಮ ಆಗ್ಬಿಡ್ತಾರೆ. ನಾವೆಲ್ಲರೂ ಕೂಡ ಬದುಕ್ತಾ ಇರೋದೇ ಈ ಸಂವಿಧಾನದ ಮುಖಾಂತರವಾಗಿ, ಸಂವಿಧಾನದ ಆಶ್ರಯದಲ್ಲಿ, ಸಂವಿಧಾನ ನೆರಳಲ್ಲಿ ಇಡೀ ಸಮಾಜ ಇವತ್ತು ಪ್ರಜಾಪ್ರಭುತ್ವದಲ್ಲಿರುವಂತ ಎಲ್ಲ ಪ್ರಜೆಗಳು ಅವೆಲ್ಲರೂ ಕೂಡ ಬದುಕ್ತಾ ಇರುವಂತ ತಾವೆಲ್ಲರೂ ಕೂಡ ನೆಮ್ಮದಿಯಿಂದ, ಶಾಂತಿಯಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ. ಇದೇ ರೀತಿ ನಾವೆಲ್ಲರೂ ಕೂಡ ಮುಂದಿನ ದಿವಸದಲ್ಲಿ ಸಂವಿಧಾನವನ್ನ ಗೌರವಿಸುವಂತದ್ದು, ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಬದುಕುವಂತ ವ್ಯವಸ್ಥೆ ಭಗವಂತ ನಮಗೆ, ನಿಮಗೆ ಎಲ್ಲರೂ ಕೊಡ್ಲಿ ಅಂತ ಹೇಳಿ, ನನಗೆ ತುರ್ತಾಗಿ ನಾಯಕರಾದಂತ DK ಶಿವಕುಮಾರ್ ಅವರು 2 ಗಂಟೆ ಅವರ ಸಭೆಗೆ ಸೇರ್ಬೇಕಂತ ಈಗ ತಾನೇ ನನಗೆ 2-3 ಸಲ ಫೋನ್ ಬಂದಿದೆ. ನಾನು ತುರ್ತಾಗಿ ದಯವಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬೇಕು ದಯವಿಟ್ಟು. ಸೊ ಅದರಿಂದ ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರೂ ಕೂಡ ಈ ಶುಭ ದಿನವನ್ನು ಕೋರಿ ಎಲ್ಲರೂ ಕೂಡ ಶುಭವಾಗಲಿ. ಈ ಸಂವಿಧಾನದ ದಿನವನ್ನ ತಾವೆಲ್ಲರೂ ಕೂಡ ಆಚರಣೆಯನ್ನು ಬಹಳ ಭಕ್ತಿಯಿಂದ ಆಚರಣೆ ಮಾಡೋದಕ್ಕೆ ನಮ್ಮೆಲ್ಲರೂ ಕೂಡ ವಂದಿಸಿ
ಸಂವಿಧಾನದ ಪೀಠಿಕೆಯ ಅವಶ್ಯಕತೆ ಜನರಲ್ಲಿ ಪ್ರತಿಯೊಬ್ಬ ಜನಮನದಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ನಮ್ಮ ಪೂರ್ವಜರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಈ ಒಂದು ಶ್ರೇಷ್ಠವಾದಂತಹ ಸಂವಿಧಾನದ ಪೀಠಿಕೆ ಈ ಒಂದು ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಸಾವರಿನ್ ಡೆಮಾಕ್ರೆಟಿಕ್ ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಪ್ರಜಾಪ್ರಭುತ್ವ. ಇದರ ಅರ್ಥ ಈ ಸಂವಿಧಾನದ ಪೀಠಿಕೆಯಲ್ಲಿ ವಿವಿಧ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಅದು ಈ ಸಾಗರದಷ್ಟೇ ದೊಡ್ಡದು. ಇವನಾರವ ಇವ ನಮ್ಮವ ಅಂದಂಗೆ ನಾವೆಲ್ಲರೂ ಸಮಾನವಾಗಿ ಬಾಳಬೇಕು, ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರಕಬೇಕು, ಪ್ರತಿಯೊಬ್ಬರಿಗೂ ಸಮಾನತೆ ಇಂದ ಬಾಳುವಂತ ಅವಕಾಶ ಸಿಗ್ಬೇಕು, ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾಜದಲ್ಲಿ ಸಮಾನ ಹಕ್ಕುಗಳೊಂದಿಗೆ ಬದುಕಬೇಕು ಅನ್ನೋ ಒಂದು ಆಶಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ಸಂವಿಧಾನ ಭಾರತ ದೇಶಕ್ಕೆ ಅರ್ಪಣೆ ಮಾಡಲಿಕ್ಕೆ ಕಾರಣಕಾರಕರಂತ ಇಂದಿನ ಶಕ್ತಿಗಳು ಎಲ್ಲರೂ ಕೂಡ ನಮ್ಮ ಭಾರತೀಯರೆಲ್ಲರೂ ಎಲ್ಲ ಜನ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜನರು ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತ ಬದುಕಬೇಕು ಅನ್ನೋ ಒಂದು ಮಹತ್ತರವಾದಂತ ಆಶಯದೊಂದಿಗೆ ಈ ಒಂದು ಸಂವಿಧಾನದ ಪೀಠಿಕೆಯನ್ನ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನೂರಾರು ಆರ್ಟಿಕಲ್ಗಳನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ನಮ್ಮ ಜೀವನದ ಬದುಕು ಯಾವ ರೀತಿ ಇರಬೇಕು ಅನ್ನೋದನ್ನ ಕೂಡ ಅವರು ಒಂದು ಮಾರ್ಗದರ್ಶನ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ರಾಮನಗರ ನಗರಸಭೆ ಮುಂದಿನ ಪೀಳಿಗೆಗೆ ಸಂವಿಧಾನದ ಪೀಠಿಕೆಯ ವಿಚಾರ ಹೆಚ್ಚು ಪ್ರಸರಿತ ಆಗಲಿ, ಜನರು ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಪಟ್ಟಣಗಳ ಹಿತಾಸಕ್ತಿಗಳ ಒಂದು ರಹಸ್ಯ ಕಾರ್ಯಸೂಚಿಯ ಒಂದು ಭಾಗವಾಗಿ ಇವತ್ತು ಬಹಳಷ್ಟು ಸಂಸ್ಥೆಗಳು ಕಲುಷಿತಗೊಂಡಿವೆ. ಹಾಗಾಗಿ ಇವತ್ತು ಕೋಮುವಾದವನ್ನ ಎದುರಿಸಬೇಕಂತಂದ್ರೆ ಒಂದೇ ಒಂದು ಭೂಮಿವಾದಕ್ಕೆ ಮಾತ್ರ ಸಾಧ್ಯ, ಸಂವಿಧಾನಕ್ಕೆ ಮಾತ್ರ, ಸಂವಿಧಾನದ ಆಶಯಗಳಿಗೆ ಮಾತ್ರ ಶಕ್ತಿ ಇರೋದು ಅಂತೇಳಿ ಇವತ್ತು ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಸಮಾಜದಲ್ಲಿ ಬದುಕು ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠಿಕೆ, ಸಂವಿಧಾನದ ಆಶಯಗಳು ಜನರಲ್ಲೂ ಕೂಡ ಪ್ರಸಾರಿತ ಆಗ್ಬೇಕು, ನಾವೆಲ್ಲರೂ ಒಂದೇ ಅಂತ ಹೇಳಿ ನಮ್ಮ ಮುಂದಿನ ಪೀಳಿಗೆಯ ವಿದ್ಯಾರ್ಥಿನಿಯರು ಅದನ್ನು ಅರ್ಥಕೊಂಡು ಈ ಭವ್ಯ ಭಾರತವನ್ನ ಕಟ್ಟೋರಂತ ಆಗ್ಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ನಾವು ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಪ್ರಿಯಾಂಬಲ್ನ 3D ಮಾದರಿಯಲ್ಲಿ ಒಂದು ಪುಸ್ತಕದ ರೀತಿಯಲ್ಲಿ ಯಾವ ರೀತಿ ಪ್ರಿಯಾಂಬಲ್ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ನಗರಸಭೆ ಆವರಣದಲ್ಲಿ ಅದನ್ನು ಅಳವಡಿಸಿ ನಮ್ಮ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನವನ್ನ ನಮಗೆ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೈನಿತ್ಯ ನೆನೆಸಬೇಕು ಅಂತೇಳಿ ನಮ್ಮ ನಗರಸಭೆ ಆವರಣದಲ್ಲಿ ಅವರ ಪುತ್ಥಳಿಯನ್ನು ಕೂಡ ಅನಾವರಣವನ್ನ ಮಾಡಿದ್ದೇವೆ. ಹಾಗಾಗಿ ಬಂಧುಗಳೇ, ಇವತ್ತು ಸಂವಿಧಾನದ ಪೀಠಿಕೆ, ಸಂವಿಧಾನದ ಆಶಯಗಳ ಬಗ್ಗೆ ಮಾತನಾಡಕ್ಕೆ ಅದರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಂಧುಗಳು ಜಯಪ್ರಕಾಶ್ ಅವರು, ಡಾಕ್ಟರ್ ಶಿವಕುಮಾರ್ ಅವರು, ನಮ್ಮ ಎಲ್ಲರಿಗೂ ಕೂಡ ಕಾಲೇಜಿನಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. 83 ವಯಸ್ಸು, 84 ವಯಸ್ಸು, ಈಗಲೂ ಈಗ ಚೆಕ್ಕಿಗೆ ಸೈನ್ ಅವರೇ ಹಾಕ್ಬೇಕು. ಕಾಲೇಜಿನಲ್ಲಿ ಒಂದು ನಿಮಿಷ ತಿಳಿಸ್ಬೇಕಂದ್ರೆ ಚೆಕ್ಕಿಗೆ ಅವರೇ ಸೈನ್ ಹಾಕ್ಬೇಕು. ಇಲ್ಲೇ ಆದ್ರೆ ಅವರು ನಾನು ಸುಮ್ಮನೆ ಇರಬಾರ್ದು ಅಂತೇಳಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ತಗೊಳ್ತಾ ಇದ್ರು.
ಅಪಾಠ ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೆ ಅಲ್ಲ ಅಣ್ಣ ಸೋನಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾಠ ತಗೋತಾ ಇದ್ದೀನಿ. ಹಾಗಾಗಿ ಇವತ್ತು ಅಂತ ಮಹಾಮಹಿಮರೆಲ್ಲ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಅವರ ಮಾತುಗಳನ್ನ ಆಲಿಸಬೇಕು. ಡಾಕ್ಟರ್ ಮಂಜುಗೆರೆ ಜಯಪ್ರಕಾಶ್ ಅವರು ಸಾಮಾನ್ಯ ಅಲ್ಲ, ಸರಳವಾಗಿದ್ದಾರೆ ಅಷ್ಟೇ. ಬಹಳಷ್ಟು ವಿಚಾರವನ್ನ ಈ ಸಮಾಜದ ಅನಿಷ್ಟಗಳ ಬಗ್ಗೆ, ಅಂಕುಡೊಂಕುಗಳಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಭಾವೈಕ್ಯತೆಯ ಮುರಿದಂತ ಸಂದರ್ಭದಲ್ಲೆಲ್ಲ ಕೂಡ ಇಡೀ ರಾಜ್ಯದಾದ್ಯಂತ ಸಂಚರಿಸಿ ಈ ಸಮಾಜವನ್ನು ಎಚ್ಚರಿಸತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮಹನೀಯರು ಅಂತವರೆಲ್ಲ ಇವತ್ತು ಬಂದಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಭಾಷಣವನ್ನ ಮಾಡಿ ಸಂವಿಧಾನದ ಆಶಯಗಳನ್ನ ತಿಳಿಸ್ಕೊಟ್ಟಂತವರು. ಅವರೆಲ್ಲರ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ಎಲ್ಲ ಜನರಿಗೆ, ಇಲ್ಲಿ ಆಗಮಿಸಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ, ಜೈ ಸಂವಿಧಾನ.